ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟೆಲ್ಲ ಆಗಿತ್ತು ಅವರಿಂದ, ನನ್ ಗಂಡ ಅಂತ ಅನ್ಸ್ಕೊಂಡವನಿಂದ. ಅವನಿಂದಾಗಿ ನಾನು ಮಾಡ್ದಿರೋ ತಪ್ಪಿಗೆಲ್ಲ ಶಿಕ್ಷೆನ ಅನುಭವಿಸ್ತಾ ಬಂದೆ. ನರಕ ಅನುಭವಿಸ್ಬಿಟ್ಟೆ ನಾನು. ಏನಪ್ಪ ಪೈಲ್ವಾನ್, ಏನೋ ಭಾರಿ ಯೋಚನೆ ಮಾಡ್ತಾ ಇದ್ದೆ. ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ಬಾಸ್. ಅವ್ರ ಕತೆ ಕೇಳಿ ನನ್ಗೆ ಒಂಥರ ಆಗೋಯ್ತು. ಕತೆ? ಏನ್ ಕತೆನು? ಕತೆ ಅಲ್ಲ ಬಾಸ್, ಅದು ವ್ಯತೆ. ಅದು ಅವ್ರ ಫಸ್ಟ್ ಮ್ಯಾರೇಜ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಖರಾಬ್ ಆಗಿತ್ತಂತೆ ಬಾಸ್. ತುಂಬಾನೇ ನೋವು ಅನ್ಭವಿಸ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ಪಾಪ ಕಣ, ಏನಾಯ್ತು ಅಂತೆ? ಅವ್ರ ಗಂಡ ಅನ್ನಿಸ್ಕೊಂಡು ಅವ್ನು ಇದನ್ನಲ್ಲ, ತುಂಬಾನೇ ಕೆಟ್ಟ ಖರಾಬ್ ನನ್ ಮಗ ಬಾಸ್. ಅವನು ಏನೇನೋ ಮಾಡ್ಬಿಟ್ಟವನೆ, ಮಾಡ್ಬಾರ್ದೆಲ್ಲ ಮಾಡ್ಬಿಟ್ಟವನೆ ಅವನು. ಹಿಂಗೆಲ್ಲ ಮಾಡಿದಾನೆ, ತುಂಬಾನೇ ಕೆಟ್ಟವನು ಬಾಸ್ ಅವನು. ಚೀಟ್ ಮಾಡಿ, ಲವ್ ಮಾಡಿ, ಮತ್ತೆ ಚೀಟ್ ಮಾಡಿ, ಮದ್ವೆ ಮಾಡ್ಕೊಂಡು ಮತ್ತೆ ಮೋಸ ಮಾಡಿ, ಸಾಲ್ದು ಅಂತ ಇನ್ನೊಬ್ಳು ಮದ್ವೆ ಆಗಿದ್ದಾನೆ. ಒಟ್ನಲ್ಲಿ ಯಾವ್ದು ನೆಟ್ಟು ಮಾಡಿಲ್ಲ, ಮಾಡ್ಬಾರ್ದೆಲ್ಲ ಮಾಡಿ ಎಲ್ಲಾನು ಗಬ್ಬೆಸ್ಬಿಟ್ಟಿದ್ದಾನೆ. ಪಾಪ ಬಾಸ್, ಆ ಜೀವ ಎಷ್ಟು ನೊಂದಿರ್ಬೇಡ. ಕೇಳಿ ನನ್ಗೆ ಕಳ್ಳು ಕಿತ್ಕೊ ಬರೋ ತರ ಆಗೋಯ್ತು. ಅಯ್ಯಯ್ಯೋ ಶಾಂತಂ ಪಾಪಂ ಶಾಂತ. ಕರಳಷ್ಟೇನಾ ಬೇರೆ ಏನಾದ್ರು ಕಿತ್ಕೊಂಡ್ ಬಂತಪ್ಪ? ಕರಳು ಕಿತ್ ಬಂತಂತೆ. ಅವಳ ಹಿಂದೆ 1000 ಆಗಿರ್ಲಿ, ಅವಳ ಗಂಡ ಎಂತವನಾದ್ರೂ ಆಗಿರ್ಲಿ, ಅದನ್ನ ಕಟ್ಕೊಂಡು ನಿನಗೇನೋ ಆಗ್ಬೇಕು? ವೈ ಡು ಯು ಬಾದರ್ ಅಬೌಟ್ ಇಟ್ ಮ್ಯಾನ್? ನೀನ್ ಬೇಕಾಗಿರೋದು ಅವಳ ಗಂಡನ? ಅವಳು ತಾನೆ? ಮತ್ ಬೇರೆದೆಲ್ಲ ಕಟ್ಕೊಂಡು ನೀನೇನೋ ಮಾಡ್ತೀಯಾ? ಅವಳದೆಷ್ಟಿದೆ ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡೋದು ನೀನು. ಅಲ್ಲ ಬಾಸ್, ಅವ್ರ ಫಸ್ಟ್ ರಿಲೇಷನ್ ಬೇರೆ ಸರಿ ಇಲ್ಲ, ಮೊದ್ಲೇ ಮೋಸ ಹೋಗಿದ್ದಾರೆ. ಈಗ ನಾನು ಮೋಸ ಮಾಡೋ ಕೆಲ್ಸನೇ ಮಾಡ್ತಾ ಇದೀನಿ. ಲವ್ ಮಾಡ್ತೀನಿ ಅಂತ ಹೇಳಿ ಡ್ರಾಮಾ ಆಡ್ತಾ ಇದ್ದೀನಿ. ಮತ್ತೆ ಇದಾಗಲ್ವಾ ಬಾಸ್? ರಿಪೀಟೆಡ್ ಮೋಸ ಅಂತ ಅನ್ಸಲ್ವಾ? ಹೆಂಗ್ ಮನ್ಸ್ ಬರುತ್ತೆ ಬಾಸ್? ಪಾಪ ಅನ್ಸುತ್ತೆ. ಆಗಿರೋ ಗಾಯ ಸಾಲ್ದು ಅಂತ ಮತ್ತೆ ಅದ್ರ ಮೇಲೆ ಬರೆ ಎಳಿಬೇಕಾ ಅಂತ ಅನಿಸ್ತಿದೆ. ಅಚ್ಚಪ್ಪ ಈ ಬಡವ ರಾಸ್ಕಲ್. ಏನೋ ಮಾತಾಡ್ತಿದ್ಯಾ? ನೀನೇನ್ ಜಗದೋದ್ಧಾರಕ ಅನ್ಕೊಂಡಿದ್ಯೋನೋ ಅಥವಾ ದೇಶೋದ್ಧಾರಕನ ಬೇರೆಯವ್ರ ಬಗ್ಗೆ ಕೇರ್ ಮಾಡೋದಿಕ್ಕೆ? ನನ್ನ ಪೈಲ್ವಾನ್ ಆಗಿದ್ಕೊಂಡು ಈ ರೀತಿ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ವೇನೋ? ನಾನ್ಸೆನ್ಸ್. ನೀನಿನ್ನು ಚಿಕ್ಕವನು ಕಣೋ. ಚಿಕ್ಕವನ್ ಬಾಯಲ್ಲಿ ದೊಡ್ಡ ದೊಡ್ಡ ಮಾತುಗಳು ಬರಬಾರ್ದು, ಸೂಟ್ ಆಗಲ್ಲ. ನೀನೇನೋ ಸಾಧನೆ ಮಾಡ್ತೀಯ, ನನ್ನ ಹೆಸರು ಉಳಿಸ್ತೀಯ, ನಿನಗೊಂದು ಕಂಪ್ನಿ ಕೊಟ್ಟು ನಿನ್ನನ್ನು ನಂತರ ಬಾಸ್ ಮಾಡೋಣ ಅಂತ ನಾನು ಅನ್ಕೊಂಡ್ರೆ ರಿವರ್ಸ್ ಗೇರಲ್ಲಿ ಹೋಗ್ತೀಯಲ್ಲಪ್ಪ ಇಲ್ವಾ ಅಂತೂ ನೀನು. ನೋಡೋ, ನಾನು ಹೇಳಿದ ಕೆಲಸ ಮಾಡಿ ಅವಳನ್ನ ಪಟಾಯಿಸ್ಕೊಂಡ್ರೆ ನಿನ್ನ ಲೈಫಿನ ಕಡೆ ಉಸಿರೋವರೆಗೂ ನೀನು ಸೆಟಲ್ ಆಗಂಗ್ ಮಾಡೋ ಜವಾಬ್ದಾರಿ ನಂದು ಕಣ್. ಇಲ್ವಾ? ಹಾಳಾಗೋಗ್ಲಿ ನೀನ್ ಹಣೆ ಬರೋ ಇಷ್ಟು ಅಂತ ಹೇಳಿ ಹ್ಯಾಂಡ್ ವಾಶ್ ಹಾಕಿ ಸೋಪ್ ಹಾಕಿ ಕೈ ತೊಳ್ಕೊಂಡ್ಬಿಡ್ತೀವಿ. ಲೈಫಲ್ಲಿ ಸೆಟ್ಲ್ ಆಗ್ಬೇಕಾ, ಬಿಸ್ನೆಸ್ ಬೇಕಾ, ಪ್ರೊಸೀಡ್ ಆಗು. ಇಲ್ವಾ? ಗೇಟ್ ಓಪನ್ ಇದೆ ಅನ್ಸುತ್ತೆ, ಸೆಕ್ಯೂರಿಟಿಗೆ ಹೇಳು ತೆಗಿತಾನೆ, ಹೋಗ್ತಾ ಇರಿ ಇಲ್ಲಿಂದ. ಹೋಗು. ಮುಖ ನೋಡ್ತಾನೆ, ಮುಖ. ನಾನ್ಸೆನ್ಸ್. ಬೇಜಾರಾಯ್ತಪ್ಪ ಇಲ್ವಾ? ಸಾರಿ ಕಣ, ಬೇಜಾರು ಮಾಡ್ಕೋಬೇಡ. ಫ್ರಸ್ಟ್ರೇಷನ್ ಕಣಪ್ಪ ಇಲ್ವಾನ್, ಫ್ರಸ್ಟ್ರೇಷನ್. ಅಮೃತಧಾರೆ